Namaste. General aptitude, quantitative aptitude for competitive examination, fully solved as per new examination pattern. Name of the book author Dr. R.S. Agarwal. Section 1 Arithmetical Ability. Chapter 1 Number System. Solved examples. Example number 9. Find the square root of 4a square plus b square plus c square plus 4ab minus 2bc minus 4ac. So, campus recruitment 2010 questions idu. So, see here. Find the square root of anta ಹೇಳಿದ್ಮೇಲೆ square root of ಇದಕ್ಕೆ square root ಬರಿಬೇಕು. 4a square plus b square plus c square plus 4ab minus 2bc minus 4ac. We'll see here AB both are positive but C is negative. Here also C is negative. AB both positive ಆಗಿರುತ್ತೆ. 4a ಸ್ಕ್ವೇರಿಗೆ ನಾವು 2a ಸ್ಕ್ವೇರ್ ಅಂತ ಬರಿಬೋದು. 2a ಹೋಲ್ ಸ್ಕ್ವೇರ್. b ಸ್ಕ್ವೇರ್ is b ಸ್ಕ್ವೇರ್ ಆ್ಯಂಡ್ c ಸ್ಕ್ವೇರಿಗೆ ಮೈನಸ್ c ಹೋಲ್ ಸ್ಕ್ವೇರ್ ಪ್ಲಸ್ 2 ಇಂಟು 2ab ಗೊತ್ತಾಯ್ತಲ್ಲ. ಅಂದರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ 2bc ಪ್ಲಸ್ 2ca ದಟ್ ಫಾರ್ಮುಲಾ. ಓಕೆ, 4ab ಅಂತ ಇರೋದಕ್ಕೆ 2 ಇಂಟು ಇದು ಪ್ಲೇಸಲ್ಲಿ ಏನಿದೆ 2a ಇದೆಯಲ್ಲ 2a ಹಾಕ್ಕೊಳ್ಳಿ. ಇದು ಬಿ ಇದೆ. ನೆಕ್ಸ್ಟು ಪ್ಲಸ್ 2 ಹಾಗೆ ಬರೀರಿ ಬಿ, ಸಿ ಪ್ಲೇಸಲ್ಲಿ ಮೈನಸ್ ಸಿ. ನೆಕ್ಸ್ಟ್ ಪ್ಲಸ್ 2 ಇಂಟು 2a ಅಂದರೆ ಇದು ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಪ್ಲಸ್ ಸಿ ಸ್ಕ್ವಯರ್ ಪ್ಲಸ್ 2ab ಪ್ಲಸ್ 2bc ಪ್ಲಸ್ 2ca ಆ ಫಾರ್ಮುಲಕ್ಕೆ ಹೋಗುತ್ತಿದ್ದು ಗೊತ್ತಾಯ್ತಲ್ಲ. 2 ಅಂತ ಬರೀಬೇಕು. ನೆಕ್ಸ್ಟು ಸಿ ಪ್ಲೇಸಲ್ಲಿ ಏನಾಗಿದೆ ಮೈನಸ್ ಸಿ, ಎ ಪ್ಲೇಸಲ್ಲೇನು 2a ಅಷ್ಟೆ. ಓಕೆ, ನೆಕ್ಸ್ಟ್ ಇದು ಯಾವ ಫಾರ್ಮೆಟ್ ಆಯಿತು ಇಲ್ಲಿಗೆ ಎ ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವೇರ್. ಎ ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವೇರ್ ಅಂತ ಹೇಳಿದ್ಮೇಲೆ ಸೊ ದಟ್ ಈಸ್ 2a ಪ್ಲಸ್ ಬಿ ಪ್ಲಸ್ ಸಿ ಇಸ್ ಸಿ ಹೋಲ್ ಸ್ಕ್ವೇರ್ ಆಗಿರುತ್ತೆ. ಒಂದು ಸೆಕೆಂಡ್, ಗೊತ್ತಾಗಲಿಲ್ಲ ಅಂದರೆ ಇನ್ನೊಮ್ಮೆ ಹೇಳ್ತೇನೆ ನೋಡಿ. 4a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಪ್ಲಸ್ 4ab ಮೈನಸ್ 2bc ಮೈನಸ್ 4ac ಅಂತ ಇದೆ ಅಲ್ಲ, ಇದು ನಾವು 2a ಹೋಲ್ ಸ್ಕ್ವೇರ್ ಅಂತ ಬರಿಬೋದು. ಪ್ಲಸ್ ಬಿಗೆ ಬಿ ಹೋಲ್ ಸ್ಕ್ವೇರ್ ಅಂತ ಬರೆಯೋಣ. ಪ್ಲಸ್ ಸಿಗೆ ಪ್ಲಸ್ ಸಿ ಅಂತ ಹಾಕ್ಕೊಂಡ್ಬಿಟ್ರೆ ಇದು ಪ್ಲಸ್ ಬರುತ್ತೆ, ಇದು ಪ್ಲಸ್ ಬರುತ್ತೆ. ಹಾಗಾಗಿ ಮೈನಸ್ ಸಿ ಅಂತ ಹಾಕ್ಕೊಂಡಿರೋಣ. ಅವಾಗ ಇದು ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ. ಪ್ಲಸ್ 2 ಇಂಟು ಇದನ್ನು 2 ಈ ಎ ಪ್ಲೇಸಲ್ಲಿ 2a, ಬಿ ಪ್ಲೇಸಲ್ಲಿ ಬಿ. ಅವಾಗೇನಾಗುತ್ತೆ 2 2s 4 ಆಯಿತು, ಎ ಬಿ ಆಯಿತು. ನೆಕ್ಸ್ಟು ಪ್ಲಸ್ 2 ಅಂತ ಬರೆಯೋಣ. ಬಿ ಪ್ಲೇಸಲ್ಲಿ ಏನಾಗಿದೆ ಬಿನೇ, ಸಿ ಪ್ಲೇಸಲ್ಲಿ ಮೈನಸ್ ಸಿ. ಇವಾಗೇನಾಗುತ್ತೆ ಪ್ಲಸ್ ಇಂಟು ಮೈನಸ್ ಮೈನಸ್ 2bc. ನೆಕ್ಸ್ಟು ಪ್ಲಸ್ 2 ಹಾಗೆ ಬರೀಬೇಕು. ಎ ಪ್ಲೇಸಲ್ಲಿ ಏನು ಬರೀಬೇಕು 2a, ಸಿ ಪ್ಲೇಸಲ್ಲಿ ಮೈನಸ್ ಸಿ. ಅವಾಗೇನಾಗುತ್ತೆ ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್, 2 2s 4ac. ಇದು ಆ್ಯಕ್ಚುಲಿ ನಮಗೆ ಫಾರ್ಮುಲಾ ಏನಿರೋದು ಎ ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವಯರ್ ಈಕ್ವಲ್ ಟು ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಪ್ಲಸ್ ಸಿ ಸ್ಕ್ವಯರ್ ಪ್ಲಸ್ 2ab ಪ್ಲಸ್ 2bc ಪ್ಲಸ್ 2ca ಈ ಫಾರ್ಮುಲಾದು ಗೊತ್ತಾಯ್ತಲ್ಲ. ಯೂಸಿಂಗ್ ದಿಸ್ ಫಾರ್ಮುಲಾ ಇದು ಬಂದಿರೋದು. ಹಾಗಾದರೆ ದಿಸ್ ಈಸ್ ವಾಟ್ ಅಂತ ಹೇಳಿದ್ರೆ ಈಕ್ವಲ್ ಟು 2a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂತ ಹೇಳಿದ್ರೆ ಎ ಪ್ಲೇಸಲ್ಲಿ ಏನು ಬರಬೇಕು 2a ಪ್ಲಸ್ ಬಿ ಪ್ಲೇಸಲ್ಲಿ ಏನು ಬರಬೇಕು ಬಿನೇ ಪ್ಲಸ್ ಸಿ ಪ್ಲೇಸಲ್ಲಿ ಏನು ಬರಬೇಕು ಮೈನಸ್ ಸಿ. ಇದು ಹೋಲ್ ಸ್ಕ್ವೇರ್ ಗೊತ್ತಾಯ್ತಲ್ಲ. ಇಲ್ಲಿ ಅವ್ರು ಏನು ಹೇಳಿರೋದು ಫೈಂಡ್ ದಿ ಸ್ಕ್ವೇರ್ ರೂಟ್ ಆಫ್ ಅಂತ ಹೇಳಿದ್ದಾರೆ. ಸೊ ಫೈಂಡ್ ದಿ ಸ್ಕ್ವೇರ್ ರೂಟ್ ಆಫ್ ಅಂತ ಹೇಳಿದ್ರೆ ಸ್ಕ್ವೇರ್ ರೂಟ್ ಆಫ್ ದಿಸ್. ಸೊ 4a ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಪ್ಲಸ್ ಸಿ ಸ್ಕ್ವಯರ್ ಪ್ಲಸ್ 4ab
minus 2bc minus 4ac ಈಕ್ವಲ್ ಟು ಇಲ್ಲಿ ಕೂಡ ಏನಾಗ್ತಾ ಇದೆ ಅದು ಸ್ಕ್ವೇರ್ ರೂಟ್ ಆಫ್ 2a ಪ್ಲಸ್ ಬಿ ಪ್ಲಸ್ ಮೈನಸ್ ಸಿ ಹೋಲ್ ಸ್ಕ್ವೇರ್. ಅರ್ಥ ಆಯಿತಾ? ಸೊ ಈ ಸ್ಕ್ವೇರ್ ರೂಟ್ ಆಫ್ ಇದಕ್ಕೆ ಸ್ಕ್ವೇರ್ ರೂಟ್ ಆಫ್ ಈಕ್ವಲ್ ಟು ನಮಗಿದು ಬಂದಿರೋದು ಜನರಲ್ ಆಗಿ, ಅದಾಯ್ತಲ್ಲ. ಈ ಸ್ಕ್ವೇರ್ ರೂಟು ಕ್ಯಾನ್ಸಲ್ ಆಗ್ತದೆ. ದಿಸ್ ಇಸ್ ದ ಆನ್ಸರ್. ಓಕೆ, 2a plus b minus c is the answer. Okay, thank you so much.